ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಯಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ, ಈ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿ ಯಾರೆಲ್ಲ ಆಗಿದ್ದೀರಾ, ಇಂತ ಒಂದು ಮೇಲ್ ನೀವು ರಿಸೀವ್ ಮಾಡಿರ್ತೀರಾ. ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಈ ಮೇಲ್ ರಿಸೀವ್ ಮಾಡಿರ್ತೀರಾ ಆಲ್ಮೋಸ್ಟ್ ಅಲ್ಲ ಗೈಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಮೇಲ್ ಏನು ಮತ್ತೆ ಅದ್ರ ಜೊತೆಗೆ ನೀವು ಕ್ರಿಕೆಟ್ ಲವರ್ಸ್ ಆಗಿದ್ರೆ ನೀವು ಯೂಟ್ಯೂಬ್ ಶಾರ್ಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಬೇಗ ರೀಚ್ ಆಗುತ್ತೆ, 100% ರೀಚ್ ಆಗುತ್ತೆ ಗೈಸ್. ನೀವೇನಾದ್ರೂ ಇವತ್ತಿಂದ ನಾನು ಹೇಳೋ ಇನ್ಫಾರ್ಮೇಶನ್ ನೀವು ಮಾಡ್ತಂದ್ರೆ 100% ವೈರಲ್ ಆಗುತ್ತೆ. ಕ್ರಿಕೆಟ್ ಲವರ್ಸ್ ಯಾರೆಲ್ಲ ಇದ್ದೀರಾ, ಇವತ್ತಿನ ಒಂದು ವಿಡಿಯೋನ ನೋಡ್ತಂದ್ರೆ ಯೂಟ್ಯೂಬ್ ಚಾಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬೇಗ ವೈರಲ್ ಆಗುತ್ತೆ. ಅದ್ರ ಜೊತೆಗೆ ಯೂಟ್ಯೂಬರ್ ಕೂಡ ಒಂದ್ ಸ್ವಲ್ಪ ನಮ್ಗೆ ಮೇಲ್ ಕೂಡ ರಿಸೀವ್ ಮಾಡಿದಾರೆ. ಏನು ಅದನ್ನೆಲ್ಲ ಇವತ್ತಿನ ಇನ್ಫಾರ್ಮೇಶನ್ ನೋಡೋಣ. ನೆನ್ನೆ ಒಂದು ಮ್ಯಾಚ್, ಇವತ್ತು ಅಂದ್ರೆ ನೆನ್ನೆ ಅನ್ಕೊಂತೀನಿ, ನೆನ್ನೆ ಒಂದು ಮ್ಯಾಚ್ ಇತ್ತು. ಆ ಮ್ಯಾಚ್ ಯಾರೆಲ್ಲ ನೋಡಿದ ತುಂಬಾ ಖುಷಿಯಿಂದ ಕ್ರೇಜಿಯಿಂದ ನೋಡ್ಕೊಂತೀರಾ. ನಮ್ಮ ಒಂದು ಇಂಡಿಯಾನೇ ವಿನ್ ಆಗಿದೆ. ನನ್ಗಂತೂ ಕ್ರಿಕೆಟ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಎಲ್ಲ ಕಡಿಮೆ ಇದೆ, ಬಟ್ ಏನಂದ್ರೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂತಿರ್ತೀವಿ. ಓಕೆನಾ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಂದ್ರೆ ಒಂದ್ ಸ್ವಲ್ಪ ವೈರಲ್ ಮಾಡಕ್ಕೆ ಒಂದ್ ಒಳ್ಳೆ ಫೀಚರ್ ನ ತಂದಿದ್ರೆ. ಯಾವ ರೀತಿ ಫೀಚರ್ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಗೈಸ್, ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಆಟೋಮೆಟಿಕ್ ಆಗಿ ಶೇರ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ನೋಡ್ತಿರಲ್ಲ ಲೈಕ್ ಹಾಕ್ಬೇಕು. ಸೊ ಓಕೆನಾ, ಬನ್ನಿ ಇವಾಗ ಯೂಟ್ಯೂಬ್ ಚಾಟ್ಸ್ ಅಲ್ಲಿ ಅಂದ್ರೆ ನಮ್ಗೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಏನ್ ಮೇಲು ಮತ್ತೆ ಯಾವ ರೀತಿ ವೈರಲ್ ಆಗುತ್ತೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಅಲ್ಲಿ ತಿರ್ಸ್ಕೊಂಡ್ ಬರ್ತೀನಿ. ಓಕೆನಾ. ಓಕೆ ಗೈಸ್, ಇವಾಗ ನಾನು ಒಂದು ಮೇಲ್ ಬಾಕ್ಸ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಗೈಸ್, ಇವಾಗ ನಾನು ಒಂದು ಗೇಮಿಂಗ್ ಚಾನಲ್ಗೆ ಈ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟಿಂಗು ಮತ್ತು ಟ್ಯಾಲೆಂಟ್ ಏನಾದರೂ ಇತ್ತಂದರೆ ಇವತ್ತಿನ ಒಂದು ವಿಡಿಯೋ ನೀವು ನೋಡ್ತಾ ಅಂದರೆ ಬೇಗ ವೈರಲ್ ಆಗುತ್ತೆ, 100% ವೈರಲ್ ಆಗುತ್ತೆ ಗೈಸ್. ಒಳ್ಳೆ ಟೈಮ್ ಅಂದ್ಕೊಳ್ಳಿ ವೈರಲ್ ಆಗೋದಕ್ಕೆ. ಬನ್ನಿ ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟ್ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಏನಾದರೂ ಟ್ಯಾಲೆಂಟ್ ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಓಕೆನಾ, ಬೇಗ ವೈರಲ್ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ನೋಡಿ, ಯೂಟ್ಯೂಬ್ ಕ್ರಿಯೇಟರ್ಸಿಂದ ಒಂದು ಇನ್ಫಾರ್ಮೇಷನ್ ಬಂದಿರೋದು, ನೆನ್ನೆ ಬಂದಿರೋದು ಈ ಒಂದು ಇನ್ಫಾರ್ಮೇಷನ್ ಇವಾಗ ಕೊಡ್ತೀನಿ. ಓಕೆನಾ, ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟ್ ಯುವರ್ ಶಾರ್ಟ್ ಯೂಸಿಂಗ್ ಕ್ರಿಕೆಟ್ ಕಾಮೆಂಟ್ರಿ. ಅಂದರೆ ಕ್ರಿಕೆಟ್ ಮೇಲೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಕ್ರಿಕೆಟ್ ಕಾಮೆಂಟ್ರಿನ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಹ್ಯಾಶ್ ಟ್ಯಾಗು YT20 ಅಂತ ಅಪ್ಲೈ ಮಾಡಬೇಕಾಗುತ್ತೆ. ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡ್ತಂದ್ರೆ ಬೇಗ ವೈರಲ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಗೈಸ್, ವಿನ್ ಎ ಚಾನ್ಸ್ ಟು ಬಿ ವಿನ್ ಫ್ಯೂಚರ್ಡ್ ಆನ್ ಯೂಟ್ಯೂಬ್ ಇಂಡಿಯಾ. ಅಂದರೆ ನೀವೇನಾದರೂ ಒಂದು ಸ್ವಲ್ಪ ಏನಂದರೆ ಇದ್ರ ಬಗ್ಗೆ ಫ್ರೇಸಸ್ಸು ಬೋನಸಸ್ ಎಲ್ಲ ಸಿಗ್ಬೋದು, ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ಒಂದು 4 ಸ್ಟೆಪ್ಸಿಂದ ಇನ್ಫಾರ್ಮೇಷನ್ ತಿಳ್ಸ್ಕೊಂಡು ಕೊಟ್ಟಿದ್ದಾರೆ. ಸೊ ಓಕೆನಾ, ಆ 4 ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತಂದ್ರೆ ಬೇಗ ವೈರಲ್ ಆಗುತ್ತೆ. ನೋಡಿ ಗೈಸ್, ಮೊದಲನೇ ಸ್ಟೆಪ್ಪಲ್ಲಿ ಏನಂದರೆ ನಾವು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹ್ಯಾಶ್ ಟ್ಯಾಗ್ ಯೂಸ್ ಮಾಡೋದು, YT20 ಅಂತ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ನಾವೊಂದು ಅಂದರೆ ಇವಾಗ ಕ್ರಿಕೆಟ್ ಕಾಮೆಂಟ್ರಿ ಕೊಡೋದು. ಅದ್ರ ಜೊತೆಗೆ ಸ್ಟೆಪ್ 2 ಬಂದ್ಬಿಟ್ಟು ಕ್ಲಿಕ್ ಎನಿ ಶಾರ್ಟ್ಸ್ ಟ್ಯಾಪ್ ಆಡಿಯೋ ಐಕಾನ್ ಕ್ರಿಯೇಟ್ ಯುವರ್, ಅಂದರೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಒಂದು ಪ್ರೋಸೆಸ್ನ ತೋರಿಸಿದ್ದಾರೆ. ಅದ್ರ ನೆಕ್ಸ್ಟ್ ಬರೋದು ಸ್ಟೆಪ್ ಯೂಸ್ ದ ಸೌಂಡ್, ಅಂದರೆ ಕ್ರಿಕೆಟ್ ಸೌಂಡ್ನ ಒಂದು ಸ್ವಲ್ಪ ಏನಂದರೆ ಆಡಿಯನ್ಸ್ಗೆ ಅಟ್ರಾಕ್ಷನ್ ಆಗಿರೋ ಒಂದು ಸಾಂಗ್ನ ಯೂಸ್ ಮಾಡಿ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋದು ಇಟ್ ಔಟ್ ಆಫ್ ದಿ ಫರ್ಕ್, ಅಂದರೆ ಇವಾಗ ಅಪ್ಲೋಡ್ ಶಾರ್ಟ್ಸ್ ಡೋಂಟ್ ಫರ್ಗೆಟ್ ದ ಆ್ಯಡ್ ಟೈಟಲ್ ಆ್ಯಂಡ್ ಯೂಸ್ ಟೈಟಲ್ ಯೂಸ್. ಇದರಲ್ಲೂ ಅದೇನು ಇನ್ಫಾರ್ಮೇಷನ್ ಏನಂದರೆ YT20 ಮತ್ತು ಅದ್ರ ಜೊತೆಗೆ ಹ್ಯಾಶ್ ಟ್ಯಾಗು ಶಾರ್ಟ್ಸ್ನ ಅಂತ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇನ್ನು ಹ್ಯಾಶ್ ಟ್ಯಾಗ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಆದರೆ ಅದು ಡಿಫ್ರೆಂಟಾಗಿ ಕಂಟೆಂಟ್ಗೆ ಡಿಫ್ರೆಂಟಾಗಿ. ಇದಿಷ್ಟು ಕತೆ ಗೈಸ್, ಅಂದರೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಹೊಸ ಮೇಲು. ಮತ್ತು ಅದ್ರ ಜೊತೆಗೆ ನಿಮಗೆ ಬೇಗ ವೈರಲ್ ಆಗೋಕ್ಕೆ ಇದೊಂದು 100% ಟೈಮ್ ಅಂದ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಕಾಮೆಂಟ್ರಿ ಕೊಡೋರಾಗಿದ್ದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ 100% ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಆಗುತ್ತೆ ಗೈಸ್. ಐ ಥಿಂಕ್ ಇವತ್ತಿನ ಒಂದು ಇನ್ಫಾರ್ಮೇಷನ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆಗಿರುತ್ತೆ ಅಂತಲೇ ಅನ್ಕೊತೀನಿ. ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟ್ ಮಾಡಿ ನಿಮ್ಗೊಂದು ಟ್ಯಾಲೆಂಟ್ ಇದ್ದರೆ ಬೇಗ ವೈರಲ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ಇನ್ಫಾರ್ಮೇಷನ್ ತಿಳ್ಸ್ಕೊಂಡ್ಕೊಡೋಣ ಅಂತ ತಿಳ್ಸ್ಕೊಂಡ್ಕೊಟ್ಟಿದ್ದೀನಿ. ಓಕೆನಾ, ಬನ್ನಿ ಇವಾಗ ಮುಂದೆ ಸಿಗ್ತೀನಿ. ಓಕೆನಾ ಗೈಸ್, ನೋಡಿದ್ರಲ್ಲ ಯೂಟ್ಯೂಬ್ ಶಾರ್ಟ್ಸ್ ಗೆ ವೈರಲ್ ಮಾಡಕ್ಕೆ ಒಂದು ಫೀಚರ್ ನ ತಂದಿದ್ರು ಯೂಟ್ಯೂಬರ್. ಏನಾದ್ರೆ ಒಂದ್ ಸ್ವಲ್ಪ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಬೇಗ ಬೆಳಿಲಿ ಅನ್ನೋ ಉದ್ದೇಶದಿಂದ ನಿಮ್ಗೆ ಒಂದ್ ಸ್ವಲ್ಪ ಟ್ಯಾಲೆಂಟ್ ನ ನಮ್ಮೊಂದು ಅಂದ್ರೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ನ ಹೊರಗಾಕ್ಬೇಕು ಅನ್ನೋ ಉದ್ದೇಶದಿಂದ ಯೂಟ್ಯೂಬ್ ಈ ರೀತಿಯ ಒಂದು ಫೀಚರ್ ನ ತಂದಿದ್ರೆ ನಿಮ್ಗೆ ಏನಾದ್ರು ಬೇಕಂದ್ರೆ ಈ ಫೀಚರ್ ನ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಹ್ಯಾಶ್ ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ತುಂಬಾ ಅಂದ್ರೆ ತುಂಬಾ ವೈರಲ್ ಆಯ್ತಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ವಿನ್ ಅಂದ್ರೆ ಮುಂದೆ ಒಂದ್ ಸ್ವಲ್ಪ ಏನಂದ್ರೆ ಬೋನಸಸ್ ಆಫರ್ ಎಲ್ಲ ಕೊಡ್ಬೋದು. ಬಟ್ ಏನಂದ್ರೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಓಕೆನಾ, ಈ ಒಂದು ಮೇಲ್ ಅಂದ್ರೆ ಈ ಒಂದು ಮೇಲ್ ಎಲ್ಲ ಯೂಟ್ಯೂಬರ್ಸ್ ಕೊಟ್ಟಿರ್ಬೋದು, ಕೊಟ್ಟಿಲ್ದೇನೆ ಇರ್ಬೋದು. ಸದ್ಯದಲ್ಲಿ ಎಲ್ಲ ಯೂಟ್ಯೂಬರ್ಸ್ಗೂ ಸಿಗುತ್ತೆ ಈ ಒಂದು ಮೇಲು. ಏನಕ್ಕೋಸ್ಕರ ಅಂದ್ರೆ ಇವಾಗ T20 ನಿಮ್ಗೆ ಆಲ್ಮೋಸ್ಟ್ ನೋಡಿದ್ರೆ ಕ್ರಿಕೆಟ್ ಮ್ಯಾಚ್ ನಡೀತಿದೆ, ಅದಕ್ಕೋಸ್ಕರ ಆಡಿಯನ್ಸ್ಗೆ ರೀಚ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಫೀಚರ್ ನ ತಂದ್ರೆ. ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅದ್ರ ಜೊತೆಗೆ ಕ್ಲಿಯರ್ ಎಕ್ಸ್ಪ್ಲೈನ್ ಆಗಿರುತ್ತೆ ಅನ್ಕೋತೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.